ಆತ್ಮೀಯರೇ ನಮಸ್ಕಾರ. ಕನ್ನಡಕದ ಆವಿಷ್ಕಾರ ಅಥವಾ ಹಿನ್ನೋಟದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಎಂಬ ಮಾತಿದೆ. ಇದರರ್ಥ ಶರೀರಗಳ ಅಂಗಗಳ ಪೈಕಿ ಕಣ್ಣು ಪ್ರಧಾನ ಅಂಗ. ಪ್ರಪಂಚವನ್ನು ನೋಡುವ ವಿಚಾರದಲ್ಲಿ ನೇತ್ರ ಎಂಬ ಅವಯವ ಎಷ್ಟು ಮುಖ್ಯ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇಂಥ ನಯನ ನೋಡುವ ಶಕ್ತಿ ಕಳೆದುಕೊಂಡಾಗ, ದೃಷ್ಟಿದೋಷ ಉಂಟಾದಾಗ ಜಗತ್ತೇ ಶೂನ್ಯವೆನಿಸಿಬಿಡುತ್ತದೆ. ಇದಕ್ಕೆ ಪರಿಹಾರವಾಗಿ ಬಂದದ್ದು ಕನ್ನಡಕ, ಆಡು ಭಾಷೆಯಲ್ಲಿ ಚಸ್ಮಾ. ಇದರ ಇತಿಹಾಸದ ಪ್ರಶ್ನೆ ಬಂದಾಗ ಕ್ರಿಸ್ತಪೂರ್ವ 100 ಇಸವಿಯೇ ರೋಮನ್ನರ ಕಾಲದವರೆಗೆ ನಮ್ಮ ನೋಟ ಹರಿಯುತ್ತದೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ರೋಮನ್ ನಾಟಕಕಾರ ಸೆನಿಕಾ ಎಂಬಾತ ಪುಸ್ತಕಗಳನ್ನು ಓದಲು ನೀರಿನಿಂದ ಮಾಡಿದ ಗೋಲವನ್ನು ಭೂತಗನ್ನಡಿ ರೀತಿಯದ್ದು ಬಳಸುತ್ತಿದ್ದ ಎಂದು ಹೇಳಲಾಗಿದೆ. ಆದರೆ ಇದಕ್ಕೆ ಸೂಕ್ತ ದಾಖಲೆಗಳಿಲ್ಲ. ಅನಂತರ ಪಾಲಿಶ್ ಮಾಡಿದ ನುಣುಪಾದ ಕಲ್ಲಿನ ಹರಳುಗಳನ್ನೇ ಲೆನ್ಸ್ ಆಗಿ ಬಳಕೆ ಮಾಡಲು ಶುರುವಾಯಿತು. ವಿಶೇಷವಾಗಿ ಖಗೋಳಶಾಸ್ತ್ರಜ್ಞರು ಮೋಡಗಳ ಚಲನೆಯನ್ನು ವೀಕ್ಷಿಸಲು ನುಣುಪಾದ ಈ ಕಲ್ಲಿನ ಹರಳುಗಳ ಲೆನ್ಸ್ಗಳನ್ನು ಬಳಸುತ್ತಿದ್ದರು. ಕನ್ನಡಕದ ಮೂಲದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ನೀಡುತ್ತವೆ. ಬಳಿಕ ಕ್ರಿಸ್ತಪೂರ್ವ 1000ರಲ್ಲಿ ಓದುವ ಕಲ್ಲುಗಳು ಬಳಕೆಗೆ ಬಂದವು. ಇವುಗಳ ಮೂಲಕ ನೋಡಿದರೆ ಅಕ್ಷರಗಳು ದೊಡ್ಡದಾಗಿ ಕಾಣುತ್ತಿದ್ದವು. ಹೀಗೆ ಭೂತಗನ್ನಡಿ ಆವಿಷ್ಕಾರವಾಯಿತು. ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಹಾಗೂ ಅತಿ ಸಣ್ಣ ಅಕ್ಷರಗಳನ್ನು ಓದಲು ಬಳಸಿದ ಪ್ರಪಂಚದ ಮೊದಲ ಉಪಕರಣ ಇದು. ವಿಚಿತ್ರ ಎಂದರೆ ಕಣ್ಣಿಗೆ ದೃಷ್ಟಿ ನೀಡುವ, ಬೆಳಕು ಹರಿಸುವ ಲೆನ್ಸ್ ಕಂಡುಹಿಡಿದವರು ಯಾರು ಎಂಬ ವಿಚಾರ ಮಾತ್ರ ಇನ್ನೂ ಕತ್ತಲೆಯಲ್ಲೇ ಇದೆ. ಕನ್ನಡಕದ ಅನ್ವೇಷಣೆಯಲ್ಲಿ ಚೀನಿಯರಿಗೆ ಮೊದಲ ಸ್ಥಾನ ನೀಡಬೇಕು. ಕನ್ನಡಕಗಳ ಬೆಳವಣಿಗೆಯಲ್ಲಿ ಚೀನಾ 2000 ವರ್ಷಗಳ ಕಾರಣ ಲೆನ್ಸ್ ಅನ್ನು ಚೌಕಟ್ಟಿನೊಳಗೆ ತಂದು ಮೂಗಿನ ಮೇಲೆ ಧರಿಸುವ ಕನ್ನಡಕ್ಕೆ ಕಲಾತ್ಮಕ ರೂಪ ಕೊಟ್ಟಿದ್ದು ತಮಾಸೋ ದ ಮೋದಿನಾ. 1352ರ ಅವಧಿಯಲ್ಲಿ ಈತ ಹಸ್ತಪ್ರತಿಗಳ ಕರಡು ತಯಾರಿಸುವ ಹಾಗೂ ಪುಸ್ತಕಗಳನ್ನು ಓದುವ ಕೆಲಸ ಮಾಡುತ್ತಿದ್ದ. ಈ ವೇಳೆ ಅಕ್ಷರಗಳು ದೊಡ್ಡದಾಗಿ ಕಾಣುವಂತೆ ಮಾಡುವ ಭೂತಗನ್ನಡಿಯನ್ನು ಬಳಸುತ್ತಿದ್ದ. ಒಂದು ಮಸೂರನ್ನು ಕೈಯಲ್ಲಿ ಹಾಗೂ ಮತ್ತೊಂದನ್ನು ಕಣ್ಣಿನ ಬಳಿ ಇಟ್ಟುಕೊಂಡು ಪುಸ್ತಕವನ್ನು ಓದಿ ಹೇಳುವ ಕೆಲಸ ಮಾಡುತ್ತಿದ್ದ. ಆಗಿನ ಕಾಲಕ್ಕೆ ಕಣ್ಣುಗಳ ಬಳಿ ಮಸೂರಗಳನ್ನು ಇಟ್ಟುಕೊಂಡು ಓದುವುದು ಜ್ಞಾನದ ಹಾಗೂ ಪ್ರತಿಷ್ಠೆಯ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. 16ನೇ ಶತಮಾನದ ವೇಳೆಗೆ ಸಮೀಪ ದೃಷ್ಟಿದೋಷ ನಿವಾರಣೆಗಾಗಿ ಒಳಬಾಗಿದ ಲೆನ್ಸ್ಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಪೋಪ್ ಲಿಯೋ ಎಕ್ಸ್ಗೆ ಸಮೀಪ ದೃಷ್ಟಿದೋಷ ಇತ್ತು. ಆತ ಬೇಟೆಯ ವೇಳೆ ಇಂಥ ಲೆನ್ಸ್ಗಳನ್ನು ಧರಿಸುತ್ತಿದ್ದ. ಬೇಟೆಗಿಂತ ಅವನ ಸಂಗಡಿಗರನ್ನು ಗುರುತಿಸಲು ಇವುಗಳನ್ನು ಬಳಸುತ್ತಿದ್ದ. ಮೊದಲು ಕಣ್ಣುಗಳಿಗೆ ಧರಿಸಲು ಅನುಕೂಲವಾಗುವಂತೆ 2 ಸಣ್ಣ ಲೆನ್ಸ್ಗಳನ್ನು ಮೂಳೆ, ಲೋಹ ಅಥವಾ ಚರ್ಮದ ಚೌಕಟ್ಟುಗಳಿಗೆ ಅಳವಡಿಸಲಾಗುತ್ತಿತ್ತು. ಬಳಿಕ ಮೂಗಿನ ಮೇಲೆ ಸರಿಯಾಗಿ ಕೂರುವಂತೆ 2 ಚೌಕಟ್ಟುಗಳನ್ನು ವಿ ಆಕಾರದಲ್ಲಿ ಜೋಡಿಸಲಾಗುತ್ತಿತ್ತು. ಈ ರೀತಿಯ ಕನ್ನಡಕಗಳು ಜರ್ಮನಿ, ಸ್ಪೇನ್ ಮತ್ತು ಜರ್ಮನಿಗೆ ಇಟಲಿಯಿಂದ ಮೊದಲು ಆಮದುಗೊಂಡವು. ಕನ್ನಡಕಗಳನ್ನು ತಯಾರಿಸುವ ಕಂಪನಿ ಮೊದಲು 1629ರಲ್ಲಿ ಇಂಗ್ಲೆಂಡ್ನಲ್ಲಿ ಆರಂಭಗೊಂಡಿತು. ಕನ್ನಡಕದ ಈ ಬೆಳವಣಿಗೆ ಅನಂತರ 350 ವರ್ಷಗಳ ಕಾಲ ಸಾವಿರಾರು ಮಂದಿಗೆ ವರದಾನವಾಯಿತು. ವರ್ಷಗಳು ಉರುಳಿದಂತೆ ಕನ್ನಡಕಗಳ ವಿನ್ಯಾಸ, ಲೆನ್ಸ್ಗಳ ಸಂಶೋಧನೆಯಲ್ಲೂ ಅಗಾಧ ಬೆಳವಣಿಗೆಯಾಯಿತು. ಕಿವಿಗಳ ಆಧಾರದಿಂದ ಮೂಗಿನ ಮೇಲೆ ಕೂರುವ ಕನ್ನಡಕಗಳ ಫ್ರೇಮ್ ತಯಾರಿ ಅತಿ ಸರಳ ತಂತ್ರಜ್ಞಾನವಾದರೂ ವ್ಯಕ್ತಿಯ ಮೂಗಿನ ಅಳತೆ, ಆಕಾರಕ್ಕೆ ತಕ್ಕಂತೆ ಇರಬೇಕಾಗುತ್ತದೆ. ಗಣಿತದ ಸೂತ್ರ ಇದಕ್ಕೆ ಬೇಕಾಗುತ್ತದೆ. ಕಿವಿಗಳ ರೇಷ್ಮೆಯ ಟೇಪು ಸುತ್ತಿ ಮೂಗಿನ ಮೇಲೆ ಫ್ರೇಮ್ ಕೂರಿಸುವ ಕನ್ನಡಕಗಳು 17ನೇ ಶತಮಾನದಲ್ಲಿ ಸ್ಪ್ಯಾನಿಷ್ನಲ್ಲಿ ತಯಾರಾದವು. ಅನಂತರ 1770ರಲ್ಲಿ ಚೀನಾದಲ್ಲಿ ಲೋಹದ ಫ್ರೇಮ್ಗಳಿಂದ ಕನ್ನಡಕಗಳು ಬಳಕೆಗೆ ಬಂದವು. 1780ರ ಹೊತ್ತಿಗೆ ಬೆಂಜಮಿನ್ ಫ್ರಾಂಕ್ಲಿನ್ ಕನ್ನಡಕಕ್ಕೆ ಇನ್ನಷ್ಟು ಹೊಸ ರೂಪ ನೀಡಿದ. ಅನಂತರ ಅನೇಕರು ಕನ್ನಡಕಗಳ ಫ್ರೇಮ್ಗಳಿಗೆ ಚಿನ್ನ, ಬೆಳ್ಳಿಯ ರೂಪ ನೀಡಿದರು. ಕಾಂಟ್ಯಾಕ್ಟ್ ಲೆನ್ಸ್ ಅನ್ವೇಷಣೆ ಹಾಗೂ ಬೆಳವಣಿಗೆಯಿಂದ ಕನ್ನಡಕಗಳು ಕಣ್ಮರೆಯಾಗುವ ಕಾಲಘಟ್ಟಕ್ಕೆ ನಾವಿಂದು ಬಂದು ಕಣ್ಣುಗುಡ್ಡೆಯೊಳಗೆ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಧರಿಸುತ್ತೇವೆ. ಮೊಟ್ಟಮೊದಲ ಬಾರಿಗೆ ಈ ಹೊಸ ಐಡಿಯಾ ನೀಡಿದ್ದು ಸರ್ ಜಾನ್ ಹರ್ಷಲ್. ಈ ಬಗ್ಗೆ 1845ರಲ್ಲಿ ಆತ ಸಾಕಷ್ಟು ಸಂಶೋಧನೆ ನಡೆಸಿದ್ದ. 1964ರ ವೇಳೆಗೆ ಅಮೆರಿಕಾದಲ್ಲಿ 60 ಲಕ್ಷ ಮಂದಿ ಕಾಂಟ್ಯಾಕ್ಟ್ ಲೆನ್ಸ್ ಬಳಸುತ್ತಿದ್ದರು. ಈ ಪೈಕಿ 65% ಹೆಂಗಸರೇ ಇದ್ದದ್ದು ವಿಶೇಷ. ದೃಷ್ಟಿ ಜಗತ್ತಿನೊಳಗೆ ಈಗ 3D ಕನ್ನಡಕಗಳು ಕಣ್ ಬಿಟ್ಟಿವೆ. ಧನ್ಯವಾದಗಳು.